ಇನ್ನ ಕಣ್ಣೇ ಕಾಣಲ್ಲ ಆಪರೇಷನ್ ಮಾಡ್ತೀವಿ ಅಂದ್ರಂತೆ. ನಮ್ಮ ಇವನು ಚಿಂತಾಮಣಿ ನನ್ಗೆ ಅಪ್ಪ ಅಮ್ಮ ಇಲ್ಲ, ಇವನಿಗೆ ಕಂಡು ಬಂದು ಇವನೇ ವೆಲ್ಡಿಂಗ್ ಮಾಡೋದು. ನೀವೆಲ್ಲ ಬಂದು ಈ ಕ್ಷೇತ್ರ ಏನ್ ನೋಡ್ಬೋದು ಅಂದ್ರೆ ಪವಾಡ ನೋಡ್ಬೋದು, ನಂಬಿರೆ ಮಾತ್ರ. 5 ಜನ ಬರ್ತಾನಪ್ಪ, ಕಾಲೇ ಬರಲ್ಲ ಅಂತಾರೆ. ಪಂಚಪೀಠದಲ್ಲಿ ಲಿಂಗಾಯತರು ಕಾಲು ಬಂದ್ಬಿಡುತ್ತಿದೆ ಕೈ ಸಣ್ಣ ಗುಡಿ ಒಳಗೆ. ಅವನೇ ಜಗತ್ತಿ ನನ್ನ ಫೇಸ್ಬುಕ್ ಮಾಡಿ ಮೇಲೆ ಬರ್ಲಿಕ್ಕೆ ಮುಖ್ಯ ಕಾರಣ. ನಲ್ಲೂರಿಂದ ಬರ್ತಾನೆ, ಆಂಧ್ರದಿಂದ ಕಣ್ ಬರುತ್ತೆ, ಫೋಟೋ ಹಾಕಿದ್ದಾನೆ, ಫೋಟೋ ಕೊಡ್ತಾನೆ ನಿಮ್ಗೆ. ಮಾತಾಡಲ್ಲ ಅಂತ ಚಿಕ್ಕನಾಗಿ ಹುಡುಗ ಬರ್ತಾನೆ, ಮಾತು ಬರ್ತಾರೆ ಬೆಳಿತಾನೆ. ಇನ್ನು ಎಲ್ಲಕ್ಕಿಂತ ಉತ್ತಮವಾದ ಒಬ್ಬಿದ್ದಾನೆ, ನನ್ನ ಮಕ್ಕಳಿಗೆ ಮಾಸ್ಟರ್ ಪುಣ್ಯಾತ್ಮ. ಧರ್ಮ ಬಂದು SC/ST, ಅವ್ನ್ ಮಾಡ ಕೆಲಸ ಏನ್ ಗೊತ್ತಾ, ಕಸ ಬರ್ತಾನೆ, ಪೇಪರ್ ಆಯ್ತಾನೆ. ಇನ್ನ ನಮ್ಮ ನಾಯಕರು ಇರ್ಬೋದು ಮೋಸ್ಟ್ಲಿ, ಜಾತಿ ಕೇಳಲ್ಲ. ಇನ್ನು ನಾನ್ ಗೌಡ, ನೀವು ಊರಾಗ ಗೊತ್ತಾಡ್ತೀರಿ. ಅವ್ನು ಪ್ರತಿ ವಾರ ಅಮೋಷಣೆ ಬಂದು ಕಸ ಇರ್ತಾನೆ. ಎಲ್ಲಿ ಜಾತಿಗಿಂತ ಪ್ರೀತಿ ದೊಡ್ಡದು. ನೀವ್ ಹೇಳ್ತೀರಿ ಊರ ಒಂದ್ ಸಂಘ ಮಾಡ್ಕೊಂತೀರಿ, ಒಳ್ಳೆ ಸಂಘ. ಯಾರೋ ಪುಣ್ಯಾತ್ಮರು ಹೆಸರು ಮಾಡಿ ಬರ್ತಾರೆ, ಆಳಿ ಒಳ್ಳೆ ದೇಶ ಅವ್ರ ಹೆಸರು ಕೇಳೋದು, ಚಂದ ಮಾಡೋದು, ಜಾತಿ ಕಾಣೋದು. ಸಂಘ ಮಾಡ್ಕೊಳ್ಳಿ ಊರಲ್ಲಿ. ಯಾರಿಗೆ ನಿಮ್ ಊರಿಗೆ ಬಡವರಿದ್ದಾರೆ, ಅವ್ರು ಇರ್ಲಿಕ್ಕೆ ಮನೆ ಇಲ್ಲ, ಸೀಟ್ ಇಲ್ಲ, 2 ಸೀಟ್ ಕೊಡ್ಸಿ ಒಳ್ಳೆ ಸಂಘ ಮಾಡ್ಕೊಳ್ಳಿ. ನಿಮ್ ಮಕ್ಕಳು ಬರಡೆ ಕೇಕ್ ಕಟ್ ಮಾಡಿ ಪಟಾಕಿ ಹೊಡೆದು ಕಂಡರ್ ತೊಂದರೆ ಕೊಡೋ ಬದಲು ನಾಲ್ಕು ಅಂದಾಜು ಸುಮ್ಕು ಅನ್ನ ಹಾಕ್ಬಿಡಿ. ಆರ್ಕೆಸ್ಟ್ರಾ ಮಾಡಿ ಊರ ಕುಣಿಯ ಬದಲು ಗಲಾಟೆ ಮಾಡೋ ಬದಲು ಒಂದ್ ಒಳ್ಳೆ ಊರಿಗೆ ಒಂದ್ ಒಳ್ಳೆ ಬೋರ್ ಹಾಕ್ಸ್ಕೊಂಡು ನೀರು ಬರುತ್ತೆ. ಶಾಲೆಗಳು ಚೆನ್ನಾಗಿದೆ, ಒಂದು ಫಸ್ಟ್ ನೋಡಿ. ಯಾವ ಮಕ್ಕಳು ಓದ್ತಿಲ್ಲ, ಫೀಸ್ ಕಟ್ಟಿ ಆಗ್ತದ, ಇದು ಮಾಡಿ ಜೀವನದ ಮುಂದ್ ಬರ್ತಿರಂತೆ. ಇದು ಬರ್ತೀರಿ, ಇದೇ ಫಸ್ಟ್ ಬಂದ್ರಿ, ಯಾಕೆ 12 ಗಂಟೆ ಬತ್ತಿ ಗೊತ್ತಾ, ಇದೇ ಫಸ್ಟ್ ಬಂದಿರೋದು ಅಂತ ಸನ್ಮಾನ ಮಾಡ್ತೇವೆ ನಿಮ್. ನಾವು ನಮ್ಗೇನೋ ಗೊತ್ತೇ ಇಲ್ಲ ಅಂತ್ರಿ. ಹೆಣ್ಮಕ್ಳು ಏನ್ ಮನೆ ಕಟ್ಟೆ ನಾವು ಕಷ್ಟಪಡ್ಬೇಕಪ್ಪ. ನನ್ಗೂ ಕಾಲ್ಗಾಯ್ತೀವಿ ಅಂತ ಬೆಂಡ ಬಿಚ್ಚಿ ನಾವು 6 ಜನ ಮಕ್ಕಳು, ನಾವು ದುಡಿತೀವಿ, ಕಷ್ಟಪಡ್ತೀವಿ. ಮಾಹಿತಪ್ಪ ನಮ್ದಲ್ಲ, ರೋಡ ನಮ್ದಲ್ಲ, ಅಂತರ ಕಟ್ತೀವಿ. ನಿಮ್ಮನ್ನೆಲ್ಲ ಕಳಿಸ್ತೀವಿ. 8 ಗಂಟೆ ಆಗುತ್ತೆ, ತೊಳಿಬೇಕು, ಬಳಿಬೇಕು, ಡೈಪರ್ ಹಾಯ್ಬೇಕು. ಬೆಳಿಗ್ಗೆ ಎದ್ದಿ 4-5 ಗಂಟೆ ಯೋಗ ಮಾಡ್ತೀವಿ. ಕೇಳಿ, ನಿನ್ನೆ ಬಂದು ಬಾಯ್ಕೊಂಡಿಂದ ಕೂತಾರೆ, ಯಾರ 3 ಜನ ಬಂದಾರೆ, ಸ್ವಾಮಿಯರ್ ಸಿಗಲ್ವಾ ಅಂತ. ಸ್ವಾಮಿಯರ್ ಸಿಗಲ್ಲ, 5 ಗಂಟೆ ಸಿಕ್ಬಿಡ್ಬೇಕು. ಸ್ವಾಮಿಯರ್ ಅಂದ್ರೆ ಇವ್ರಿಗೇನು ದೇವ್ರು ಮೊಬೈಲ್ ಇದ್ದಂಗೆ, ಇವ್ರಿಗೆ ಹೊಡೆತ ಹೋಗ್ಬಿಡ್ಬೇಕು ದೇವ್ರು. ಗಂದ್ರ ಅಂತ ಇನ್ನೊಂದು ಅಣ್ಣ ಹೇಳ್ದೇವ್, ಅಣ್ಣಂಗೆ ಗೊತ್ತಿಲ್ಲ ಜನ ಹೆಂಗ್ ಮಾಡ್ತಾರೆ ಅಂತ. ಲೇಟ್ ಆಗುತ್ತೆ, ಹೊರಟ್ಬಿಟ್ರಂತ. ಇವತ್ತು ಬೆಳಿಗ್ಗೆ ಯಾರಿಬ್ರು ದೇವ್ರನ್ನ ತೋರಿಸಿ ಅಲಂಕಾರ ಮಾಡ್ಬೇಕು, ದೇವ್ರನ್ನ ತೋರಿಸ್ಬಿಡ್ಬೇಕಂತೆ. ಹಂಗೆ ತೋರಿಸಿ ಹೋಗ್ತೇವಂತೆ ಅಲ್ವಾ. ದೇವ್ರು ನಿಮ್ಮನೆ ಆಟ ಕೇಳ್ರಯ್ಯ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಆಟ ಕೇಳಲ್ಲ. ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ನಿಮ್ ತಾಯಿ ಜೊತೆಗೆ ಅನ್ನ ಹಾಕಿ. 2 ಕಂಡರ ಬಗ್ಗೆ ಮಾತಾಡಬೇಡಿ. 3ನೇದು ಹೆಂಗತ್ತ ಹಾಸ್ಕೊಂಡು ಕಾಲ್ಚಿ ಹಾಕಿ. ಅದೇ ಮನೆ. ಈಗ ನಮ್ಮ ಮನೆ ಪ್ರಸಾದ ಬಂದ್ರೆ ಯಾರು ಪುಣ್ಯ ಕೈತಿ ಪ್ರಸಾದ ತರಕ್ ಬಂದಾರ ಯಾರು ಅಲ್ಲ, ಅವ್ರು ಒಂದ್ ಚೆನ್ನಾಗಿ ಆಚಾರ ಇರುತ್ತಲ್ಲ, ಸಾಂಬಾರ್ ಹೆಂಗಿದ್ದಾರೆ ಅಂತ. ಅಡಿಗೆ ಮಾಡೋದಾಗ ಮಾತ್ರ ಸಿಮೆಂಟ್ ಬಿಗಿದ್ರೆ ಬೊಗಡಕ್ಕೆ ಅಂತ ಚೆನ್ನಾಗಿದೆ. 8 ರೂಮಿಂದ ದದ್ದನ್ ಸರಿದ್ವಿ ಅಷ್ಟೇ ನಾವು. ನೀವು ಗುದ್ದಾಟ ದೈವಸ್ತು, ಗಂಡೊಳಗೇನೆ 8 ಮಗಳು. ಈ ಜಾಸ್ತಿ ತಾಯಂದ್ರ ಬರ್ತಾರೆ ನಮ್ಮ ಅಮ್ಮನಂತರು. ಮಗಳು ಸಾಸೊಡಗಳೆ ಮಗಳೇ, ನಮ್ಮ ಮಗನ್ ದೇವ್ರು ನಾನು ಹೋಗಿ ಅವ್ನು ನಿಂತಿಕೊಂಡು ಅವ್ರು ಪಕ್ಕ ಬಿಡ್ಬೇಕು. ಅಲ್ಲ, ಮಕ್ಕಳಾಗಿಲ್ಲ, ಮಗಳು ಓದಲ್ಲ. ಮಕ್ಕಳು ಏನೋ BSc ಮಾಡಿ ಡಿಗ್ರಿ ಮಾಡ್ಯಾರ ಅನ್ಬೇಡಿ. ಒಳ್ಳೆ ಬುದ್ಧಿ ಕಲ್ಸಿ. ನಿಮ್ಮ ಅಪ್ಪ ಅಮ್ಮ ಸಾಕಷ್ಟು ಉದ್ಯೋಗ ಕಲ್ಸ್ಬಿಟ್ಟು ಸಾಕು. ನಾನು ಡಬಲ್ ಡಿಗ್ರಿ ಮಾಡ್ಕೊಂಡು, ಅವ್ನು ಡಿಗ್ರಿ ಮಾಡ್ಕೊಂಡಾನೆ. ನಾನೊಂದು 8 ಭಾಷೆ ಮಾತಾಡ್ತೀನಿ, ಲಾರಿ ಡ್ರೈವರ್. ನಾನು ಒಂದು 3 ಭಾಷೆ ಬರೀತೀನಿ ಅಲ್ವಾ. ಇದೇ ಮನೆ ಬೆಳೆದಾರ ನಾವು. ಕರೆಂಟೇ ಕಂಡಿಲ್ಲ, ರೋಡೇ ಕಂಡಿಲ್ಲ, ಸೀಟೇ ಕಂಡಿಲ್ಲ ಅಂತ ಬೆಳೆದಾರ ನಾವು. ನೀವೆಲ್ಲ ಬಂದು ಹೇಳ್ಕೊಂತೀರಿ ನಮ್ಮ ಮಗ ಹಂಗವನೇ ಹಿಂಗವನೇ ಓದ್ತಾನೆ ಅಂತ. ಇನ್ನ ಯಾರ BSc ಮಾಡಿರಂತೆ ಮಗ. ಮನೆ ಇವ್ನು ನಾನು ನಗ್ತಾ ಇದ್ವಿ, ಎದಿ ಹೋಯ್ತಾನಂತೆ. ಯಾವಾಗ ಎದಿ ಓದಿದ್ದು ಜರ್ಕೊಂಬಿಟ್ಟನಂತೆ, ಮದುವೆ ಮಾಡಿಲ್ಲ ಅಂತ. ಕೆಲ್ಸಕ್ಕೆ ತಾನೆ ಹೆಣ್ ಕೊಡೋದು, ಕೆಲ್ಸದವ್ರಿಗೆ ಹೆಣ್ ಕೊಡಲ್ಲ ಅಲ್ವಾ. ಆಮೇಲೆ ಕಂಡರ ಮನೆ ಹೆಣ್ಮಕ್ಳು ಸುಮ್ಮನೆ ಆಟಿಕೆ ಅಲ್ಲ, ಸಾಕತ್ತಿರ ಮಾತ್ರ ಮದುವೆ ಆಗಲಿ. ಜಾಸ್ತಿ ಬರ್ತಾರೆ, ಹೋಗೋದು ಹೆಣ್ಣಿಕೆ ಫ್ರೀಕೊಂಡ್ ತಾಯಿದ್ರೆ ಬರ್ತಾರೆ, ಅಮ್ಮ ಬರ್ತಾರೆ. ಎಲ್ಲಿಗೆ ಅಳಮೆ ಬಿಟ್ಟೋಗೇನೆ ಮಗ ನೋಡಲ್ಲ ಅಂತೀರಿ ಅಲ್ವಾ. ಮತ್ತೆ ಹೆಣ್ಮಕ್ಳು ನೀವು ಅಷ್ಟೇ ಬದುಕಿ. ನಾವ್ ಹೇಳೋದು ಇಷ್ಟೇ, ಡೈವರ್ಸ್ ಕೊಡೋಕ್ ಮುಂಚೆ ಅದೇ ಗಂಡ ಅದೇ ಹೆಂಡತಿ, ಮತ್ತು ಇನ್ನೊಂದು ಅದೇ ಗಂಡ ಅದೇ ಹೆಂಡತಿ, ಅದೇ ಜೀವನ. ಒಳ್ಳೆ ಸಾವಸಾರಿ, ಒಳ್ಳೆ ಜೀವನ ಬಾಳ್ರಿ. ದೂರಿಂದ ಬಂದು ಏನ್ಬೇಡಿ, ಯಾರು ಸನ್ಮಾನ ಮಾಡಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಯಾರು ಗುರುಗಳು ನೋಡ್ಬೇಕು, ಸ್ವಾಮಿ ನೋಡ್ಬೇಕು ಅಂತ ಬಂದ್ರೆ ಕೈ ಎತ್ತಿ, ಸ್ವಾಮಿಯನ್ನು ಕರಿತೀನಿ, ಬರ್ತಾರೆ ಒಳಗಿಂದ. ಇಷ್ಟೇನಾ? ಅಲ್ಲ, ಮೇಕಪ್ ಮಾಡ್ಕೊಂತ ಕರಿತೀನಿ. ನಿಮ್ಮ ಮನ್ಸನೇ ದೇವ್ರು. ನಿಮ್ಮ ಗುರುಗಳೇ ನಿಮ್ಮ ಅಪ್ಪ ಅಮ್ಮ. ನೆನ್ಪಿದ್ಯಾ? ಇಲ್ಲಿ 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿ. ಇದೇ ಕೈ ಸಿಕ್ಕಿದೆ ವಿಗ್ರಹ ಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳಿದೆ. ಯಾರಿಗಾರ ಒಬ್ರು ಯಾರ ಯತ್ನ ಇದೆಯಾ? ಏನು ನೀವೇನ್ ಮೆಟ್ಲು ಮೇಲೆ ಹೋದಿರಿ ಅಂತ? 9 ಮೆಟ್ಲು ಮಾಡಿದೀವಿ, ಲೈವ್ ಅಲ್ಲಿ ಹಾಕಿನಿ. ಮೆಟ್ಲು ದೇವಸ್ಥಾನದಿದೆ, ನೀರ್ ಮೇಲೆ ಹೋಗಾಡತ್ ದೇವಸ್ಥಾನ. 9 ಮೆಟ್ಲು, 3 ಮೆಟ್ಲೊತ್ತಿಗೆ ಬಾವಿ ಕಾಣುತ್ತೆ ಅವರಿಗೆ. ಯಾರು ಬಾವಿ ನೋಡಲ್ಲ. ಬಟ್ಟೆಗೆ ದೇವರ ಒಂದು ಕಿಸ್ಸು. ಕೊಟ್ಟು ನಮಸ್ಕಾರ ಮಾಡಿ ಒಂದೇ ಒಂದು ಸೊಳ್ಳೆ ಒಬ್ರಿಗೆ ಕಡಿಯಲ್ಲ, ಒಂದಲ್ಲಿ ರಕ್ತ ನಾಯಿನೆಕ್ಕಲ್ಲ, ಒಂದೇ ಒಂದು ರೂಪಾಯಿ ಮೋಸ ಯಾರಿಗೂ ಮಾಡಲ್ಲ ನಾವು.
ಇನ್ನೊಮ್ಮೆ ಹೇಳ್ತೀನಿ, ಯಾವ್ದೋ ಊರಲ್ಲಿ ಯಾವ್ದೋ ಕ್ಷೇತ್ರದಲ್ಲಿ ನಾವು ದುರ್ಗಾಸನದವ್ರು ನಾವು ಅವರು ಇವರು ಅಂತ ಬಂದು ನಿಮ್ಗೆ ಮೋಸ ಮಾಡಿದ್ರೆ ನಿಮ್ ಮೋಸ ನಾ ಜವಾಬ್ದಾರಲ್ಲ. ನಾನು ಲೈವ್ ಹಾಕಿರ್ತೀನಿ, ನಿಮ್ಮ ಮೊಬೈಲ್ ಹಾಕಿರ್ತೀನಿ. ಯಾವುದೇ ಕಾರಣಕ್ಕೂ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅನ್ನೋ ದೇವಸ್ಥಾನ ಹೆಸರು ನಿಮ್ಗೆ ನೆನಪಿರ್ಲಿ. ಯಾರ ಬಂದು ನಿಮ್ಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಚೀಟಿ ಕೊಟ್ಟ ದುರ್ಗಾಸ್ಥಳದ ನಾವು ಅಂತ ಹೇಳಿ ನಿಮ್ಗೆ ಮೋಸ ಮಾಡಿದ್ರೆ, ಯಾವ್ದೋ ಕಂಪ್ನಿ ಇಂಪ್ರೆಸ್ ಮಾಡಿದ್ರೆ, ಯಾವುದೇ ಡಿಪಾರ್ಟ್ಮೆಂಟ್ ಇಂಪ್ರೆಸ್ ಮಾಡಿ ₹1 ಇಂಪ್ರೆಸ್ ಮಾಡಿರಲ್ಲ. ನೆನಪಿರ್ಲಿ ನಿಮ್ಗೆ. ದುರ್ಗಾಸ್ಥಳದಲ್ಲಿ ನೀವು ನನ್ನೇ ಗುರುಗಳು, ನಾನು ಯಾವತ್ತೂ ಗುರುಗಳು ಆಗೇ ಇಲ್ಲ. ನಮ್ಮ ತಾಯರಿಬ್ಬರು ತಂದೆ ತಾಯಿ ಇಬ್ಬರಿದ್ದಾರೆ, ಅವ್ರು ಸೇವೆ ಮಾಡ್ಕೊಂತ 2 ಹಣ ತಿಂತೀವಿ. ಆ ತಾಯರಿಬ್ಬರು ಪಾತ್ರ ನೀರು ಕುಡಿತೀವಿ. ದುರ್ಗಮ್ಮ ಗಂಗಮ್ಮ ಅಂದ್ರೆ ಭೂಮಿ ತಾಯಿ ಗಂಗೆ ಮಾತೆ. ಇದೇ ಕಲ್ಸಿರೋದು ನಮ್ಮ ಅಪ್ಪ ಅಮ್ಮ. ಆಚರಣೆ ಕಾಯ್ತಾ ಇದ್ದೀವಿ. ಸಣ್ಣ ಕಾರುಗಳು ನಾವೇ ಬರ್ತೀವಿ, ನಾವೇ ಡ್ರೈವರ್. ಅಲ್ಲಿ ಯಾರೊಬ್ರು ಸಾಮೇರ್ ಕಾರ್ ಅದೇ ಕಾರು ಅವೇನಿತ್ತು ನೋಡ್ರಿ, ಅಲ್ಲೇ ಪಂಚರ್ ಆಗಲ್ಲ, ಮನೆಗೆ ಬರ್ತವೆ. ನಿಮ್ಮ 180 ನೀವು ಹಾಕ್ಬಿಟ್ರು. ಸಾಲ ನಾನು ಸಾಲಿಲ್ಲ ಅಲ್ವಾ? ಆಚರಣೆ ಖಾತೆ ಹಾಕಿ ಒಳ್ಳೆ ಸರಿ. ದಯವಿಟ್ಟು ದೂರಿಂದ ಬಂದೀವಿ, ಅರ್ಜೆಂಟ್ ಹೋಗ್ಬೇಕು ಅಂತ ಇದ್ರೆ ಜಲ್ದಿ ಮನೆಗೆ ಹೋಗಿ, ನಿಧಾನಕ್ಕೆ ಮನೆಗೆ ಹೋಗಿ. ಮತ್ತೆ ಅಲ್ಲೆಲ್ಲ ದೂರ್ಕೋಬೇಡಿ, ಮತ್ತೆ ಬೇರೆ ಕಡೆಗೆ ಹೋಗಿ ಮಂಕೋಬೇಡಿ ಆಯ್ತಾ? ಸಾಲ ಮಾಡ್ಕೊಂಡ್ ಬಂದಿರ್ತೀರಿ, ನಿದ್ಗೆಡ್ಕೆ ಬಂದಿರಿ, ಉಪವಾಸ ಬಂದಿರಿ ಅಲ್ವಾ? ಬಟ್ಟೆ ಕೊಡಕ್ ಬಂದು ಯಾರು ಪುನಃ ಬಟ್ಟೆ ಕೊಟ್ಟ, ಶರ್ಟ್ ಕೊಡಕ್ ಬಂದಿರಿ, ಅಕ್ಕಿ ಕೊಡಕ್ ಬಂದಿರಿ, ಸೀರೆ ಕೊಡಕ್ ಬಂದಿರಿ. ಬಂದಂತವ್ರು ನಿಧಾನ ತಾಯಿನ ಕರ್ಕೊಂಡು ಹೋಗಿ ನಿಮ್ಮ ಮನ್ಸಲ್ಲಿ. ಇದೇ ಕೈ ಹಾಕಿದ್ ನನಗೆ ದೇವರು. ನನಗೆ ಮಕ್ಕಳಿಲ್ಲ, 5 ವರ್ಷಕ್ಕೊಬ್ಬ ಮಗ, 10 ವರ್ಷಕ್ಕೊಬ್ಬ ಮಗ. ಚಿರಂಜೀವಿ ದುರ್ಗ, ದೊರೆದುರ್ಗ ಅಂತ ಮಕ್ಕಳಾಗ್ತಾವ ಅಂತ ಬಂದು ಕೇಳ್ತಿರಲ್ಲ. ಈಗ ಮಗಳಾಗಬೇಕು ಅಂತ ಮಗಳು ಬರಲ್ಲ. ಯಾರೇ ಮದುವೆ ಅವ್ರು ಬಂದು ನಮ್ ಕರ್ಮ ಇದ್ರೆ ಮಕ್ಕಳ ಮರಿನ ಕೊಡ್ತಾರೆ. ಒಳ್ಳೆ ಮಗುವಲ್ಲಿ ಕೈ ಮುಗಿಬೇಕು. ಎಷ್ಟಿನ ಮಕ್ಕಳು ಆಗ್ತಾ ಅಂತಾರ ಒಂದೇ ಹುಡುಗಿ ಅಕ್ಕೆ ಯಾರು ಅನ್ನಲ್ಲಿಗ ಮಗುವಲ್ಲಿ ಹೋಗಮ್ಮ ಅಂದ್ರೆ ನೋಡುತ್ತೆ ಲೈವಲ್ಲಿ ಎಷ್ಟಿಂದ ಆಗ್ತಾರೆ ಅಂತ ಕೇಳಿದ್ ಮನೆ ಸೋಮ. ನಾನೇ ಮಾಡೋಣ. ಈಗ ಬೆಳಿಗ್ಗೆ ಮದುವೆ ಆಗ್ಬೇಕು, ದೂರಿಂದ ಬಂದು ಹೇಳ್ಬೇಡಿ, ದೇವರೇ ನಿಮ್ಮನೆ ಆಳಲ್ಲ. ಬಂದಿರೋದೆಲ್ಲ ನಿಮ್ ಕಷ್ಟಕ್ಕೆ, ನಮ್ಮನೆ ಕೆಲಸಕ್ಕೆ ಯಾರು ಬರಲ್ಲ. ನೋಡಿ, ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಆಗೋದು ನನ್ನ ಭಕ್ತರೇ. ನೋಡಿ, ನಿಮ್ಮ ಜಾತಿ ನಾನ್ ಗೌಡ, ಫೋಟೋ ಕೊಡ ಲಿಂಗಾಯ್ತು, ಅವನ ಯಾರೋ ಒಬ್ಬ ಆಂಧ್ರದನು, ಇವನ ಯಾರೋ ಒಬ್ಬ. ನೀವೆಲ್ಲ ಬಂದು ಕಸಾಯ ಎಲ್ಲ ಯಾರು ಮಗು ವಿಷಯ ಇಲ್ಲ ಅಂದ್ರೆ ಅಪ್ಪ ಅಮ್ಮ ಬಂದು ಅಡ್ಬೆಳಂಗಿಲ್ಲ. ಗಂಡು ವಿಷಯ ಹೆಂಡತಿ ಬಂದು ಕೇಳ್ಕೋಬೇಕು, ತಾಯಿ ನನ್ ಮನೆ ಹಿಂಗಾಗಿದೆ ಇದ್ಕೊಂಡ್ಬಿಡೋದು. ಹುಷಾರಾಗತ್ತಾ ಅಂದ್ರೆ ದೇವರಲ್ಲ ಆಳಲ್ಲ. ಗಂಡು ಲೈಟೆಸ್ಟ್ ಎಷ್ಟು ಹುಷಾರಾಗುತ್ತೆ ಅಂತ. ಬಾತ್ರೂಮ್ ಇತ್ತು ತಂಗ್ಯಾರ, ಬಾತ್ರೂಮ್ ತೆಗೆದ್ಬಿಟ್ವಿ. ಬಂದು ಪೂಜಾನ ಕರಿತಾರೆ ಅಂತ ಕಲ್ಬಿಡಿಸ್ಬನ್ನಿ ಅಂತ. ನಾವು ಕಲ್ಬಿಡಿಸ್ಬೇಕು ಇವ್ರನ್ನ. ಏನಪ್ಪ ಕೈ ಎತ್ತಿ ನಮ್ಮನೆ ಕಲ್ಸಕ್ಕೆ ಯಾರು ಬಂದಿರೋ ಅಂತ ನಿಮ್ ಕೈ ಮುಗಿತೀನಿ ನಾನು. ಸುಮ್ಮನೆ ಯಾರು ಬರ್ತಾರೆ ಕೈ ಎತ್ತಿ ನೋಡೋಣ. ಕಲ್ಲಾರ ಎತ್ತೀರಾ? ಈಗೆಲ್ಲ ಕಾಯಿಲೆ ಬರ್ತಾರ. ಯಾವ ಸಗಣಿ ಇರಬಾರ್ದು, ದನ ಇರಬಾರ್ದು, ಮಣ್ಮುಟ್ಟು ಕಾಯಿಲೆ ಬರುತ್ತೆ ನಿಮ್ಗೆಲ್ಲ. ನಮಗೇನು ಬಂದಿಲ್ಲ ಕಾಯಿಲೆ. ದನ ಕರ ಕುರಿ ಎಲ್ಲ ಹಾಕೊಂಡು ಆರಾಮಾಗಿದ್ದೀವಿ. ಯಾವ ಕಾಯಿಲೆ 43 ವರ್ಷ, ಒಂದು 64-60 kg ನಾನು. ಒಂದು 8 ಸರಿ ಬ್ಲಡ್ ಕೊಟ್ಟೀನಿ. ಒಂದೇ ಒಂದು ದಿವಸ ನಾನು ಅದೊಂದು ಕುಡಿಸಿ ಪ್ರೀತು ಅಂತ. ಯಾ ಕಾಯಿಲೆ ಇಲ್ಲ, ಕಸಡಿ ಇಲ್ಲ. ಯಾಕಂತ ಹೊಟ್ಟೆ ಊಟ ಮಾಡ್ತೀನಿ, ಕಣ್ತುಂಬ ನಿದ್ದೆ ಮಾಡ್ತೀವಿ. ಕಂಡ ಬಗ್ಗೆ ತಲೆನೇ ಕೆಸಲ್ಲ ನಾವು. ನಮ್ ಕೆಲಸ ನಾವು ಮಾಡ್ತಾ ಇರ್ತಾರ, ಗೊತ್ತಾಯ್ತಾ? ದೂರಿಂದ ಬಂದೀವಿ ಅಂತಂದ್ರೆ ಸನ್ಮಾನ ಮಾಡಲ್ಲ. ದಯವಿಟ್ಟು ಮನೆಗೆ ಹೋಗಿ.